Hello everyone. Today I am discussing about derivative chapter exercise 13.2. ಇದರಲ್ಲಿ ಯಾವುದಂದ್ರೆ ಒಂದು ಪ್ರಾಬ್ಲಮ್ಸ್ ಇದೆ. For the function f of x equal to x raised to 100 divided by 100 plus x raised to 99 divided by 99 plus so on x square by 2 plus x plus 1. Prove that f dash of x equal to 100 into ಏನಿದೆ f dash of 0 ಅಂತ ಇದೆ. ಓಕೆ, ಸೊ ಇದನ್ನೇ ಪ್ರಾಬ್ಲಮ್ಸ್ ನಾವು ಪ್ರೂವ್ ಮಾಡೋಣ. ಏನದ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಕಂಡೀಷನ್ಸ್ ಸ್ಟೂಡೆಂಟ್ಸ್ ಸ್ವಲ್ಪ ಏನದ ಕೊಟ್ಟಾನ ಅಬ್ಸರ್ವ್ ಮಾಡ್ರಿ. ಫಾರ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಆಲ್ರೆಡಿ ಹೇಳಿದೀನಿ, ಎಕ್ಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು 100 by 100 ಪ್ಲಸ್ ಎಕ್ಸ್ ರೆಸ್ ಟು 19 by 19 ಪ್ಲಸ್ ಆನ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಎಕ್ಸ್ ಪ್ಲಸ್ 1. ಪ್ರೂವ್ ದಟ್ ಎಫ್ ಡಾಶ್ ಆಫ್ ಎಕ್ಸ್ ಈಕ್ವಲ್ ಟು 100 ಪ್ರೂವ್ ಆಗಬೇಕು ಇಂಟು ಎಫ್ ಡಾಶ್ ಆಫ್ 0 ಆಗಿರ್ಬೇಕು. ಇಲ್ಲ ಫಸ್ಟ್ ನೋಡಿ, ಸೊ ಗಿವನ್ ಇಸ್ ಅ ಪ್ರೂಫ್. ಸೊ ಪ್ರೂಫ್ ಅಬ್ಸರ್ವ್ ಮಾಡ್ರಿ, ಕಂಡೀಷನ್ಸ್ ಅಬ್ಸರ್ವ್ ಮಾಡ್ರಿ. ಗಿವನ್, ಸೊ ಗಿವನ್ ಓಕೆ, ಕೊಟ್ಟಿರುವಂತ ಎಫ್ ಆಫ್ ಎಕ್ಸ್ ಕಂಡೀಷನ್ ಬರ್ಕೊಡ್ರಿ. ಹಿಯರ್ ಎಫ್ ಆಫ್ ಎಕ್ಸ್ ಈಕ್ವಲ್ ಟು ಎಕ್ಸ್ ರೆಸ್ ಟು 100 ಡಿವೈಡೆಡ್ ಬೈ 100 ಪ್ಲಸ್ ಎಕ್ಸ್ ರೆಸ್ ಟು 99 ಡಿವೈಡೆಡ್ ಬೈ 99 ಪ್ಲಸ್ ಆನ್ ಎಕ್ಸ್ ಸ್ಕ್ವೇರ್ ಬೈ 2 ಪ್ಲಸ್ ಎಕ್ಸ್ ಪ್ಲಸ್ 1. ಓಕೆ, ಸಿ ಸೊ ಡಿಫ್ರೆನ್ಸಿಯೇಷನ್ ಅಂದ್ರೆ ಡೆರಿವೇಟಿವ್ ಹೆಂಗ್ ಯೂಸ್ ಮಾಡ್ತೀವಿ ಅಂದ್ರೆ, ಸೊ ಡೆರಿವೇಟಿವ್ ಆಫ್ ಅಬ್ಸರ್ವ್ ಮಾಡ್ರಿ. ಹಿಯರ್ ಎಫ್ ಆಫ್ ಎಕ್ಸ್, ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್. ಓಕೆ, ಸಿ ಒನ್ ಮೋರ್, ಕಾನ್ಸ್ಟಂಟ್ 1 by 100 ಆಸ್ ಇಟ್ ಈಸ್. ಸೊ ಡೆರಿವೇಟಿವ್ ಆಫ್ ಯಾವುದು ಎಕ್ಸ್ ರೆಸ್ ಟು 100 ಪ್ಲಸ್ ಕಾನ್ಸ್ಟಂಟ್ 1 by 99 into so derivative or differentiation x raised to 99 plus so on plus 1 by 2 constant differentiation of yaudu x square plus differentiation of x plus differentiation of yaudu so 1. Okay, see here ಇಲ್ಲಿ ಒಂದಿಷ್ಟು ಫಾರ್ಮುಲಾ ಬರ್ದಿರ್ತೀನಿ, ಯಾವ ಫಾರ್ಮುಲಾ ಅಪ್ಲೈ ಮಾಡ್ಬೇಕಂತ. ಡಿಫ್ರೆನ್ಸಿಯೇಷನ್ ಆಫ್ ಆಲ್ರೆಡಿ ನಾವು ಬಿಡಿಸಿದ್ದೆ, ಇದು ಎಕ್ಸ್ ರೆಸ್ ಟು ಎನ್ ಅಂತಂದ್ರೆ ಏನದ ಫಾರ್ಮುಲಾ, ಎನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ 1. ಇನ್ನೊಂದು ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟಂಟ್ ಕೆ. ಕಾನ್ಸ್ಟಂಟ್ ಕೆ ಇತ್ತಂದ್ರೆ ಇಟ್ ಇಸ್ ವ್ಯಾಲ್ಯೂ 0. ಓಕೆ, ಅರ್ಥ ಇಲ್ಲಿ ಅಂದ್ರೆ ಬರೀಬೇಕಾದ್ರೆ ಕಾನ್ಸ್ಟಂಟ್ ಅಂತ. ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟಂಟ್ ಫಂಕ್ಷನ್ ಏನಾಗ್ತದೆ, 0 ಆಗ್ತದ. ಈಗ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್, ಡಿಫ್ರೆನ್ಸಿಯೇಷನ್ ಆಫ್ ಎಫ್ ಡ್ಯಾಶ್ ಅಥವಾ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದಂಗೆ. ಇಲ್ಲಿ ಡೆರಿವೇಟಿವ್ ಆಫ್ ವೈ ಇತ್ತಂದ್ರೆ ವೈ ಡ್ಯಾಶ್, ಡೆರಿವೇಟಿವ್ ಆಫ್ ವೈ ಒನ್ ಇತ್ತಂದ್ರೆ ವೈ ಟು, ಡೆರಿವೇಟಿವ್ ಆಫ್ ವೈ ಇತ್ತಂದ್ರೆ ಡಿ ವೈ ಬೈ ಡಿ ಎಕ್ಸ್. ಅರ್ಥ ಐತ್ರಿ? ಈಕ್ವಲ್ ಟು 1 by 100 1 by 100 ಇಂಟು ಎಕ್ಸ್ ರೆಸ್ ಟು 100. ಅಬ್ಸರ್ವ್ ಮಾಡಿ, ಎಕ್ಸ್ ರೆಸ್ ಟು 100 ಅಂದ್ರ ಎನ್ ಅದ, ಈ ಫಾರ್ಮುಲಾ ಅಪ್ಲೈ ಮಾಡ್ತೀವಿ. ಅಬ್ಸರ್ವ್ ಮಾಡ್ರಿ ಏನಾಗ್ತದ, 100 ಅಂದ್ರೆ ಎನ್ ಅಂದ್ರೆ 100 ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ 1 ಅಂದ್ರ 100 ಮೈನಸ್ 1 ಪ್ಲಸ್ 1 by 99 1 by 99 ಇಂಟು ಅಬ್ಸರ್ವ್ ಮಾಡಿ ಎಕ್ಸ್ ರೆಸ್ ಟು ಎನ್, ಎನ್ ಅಂದ್ರೆ 99. ಅಬ್ಸರ್ವ್ ಮಾಡಿ 99 into x raised to 99 minus 1 plus so on. So 1 by 2 as it is into x square. X square ಅಂದ್ರೆ 2 into x raised to 2 minus 1 plus differentiation of, ಇದೊಂದು ಗೊತ್ತಿರಲಿ ನೀವು ಫಾರ್ಮುಲಾ. ಸೊ ಡಿಫ್ರೆನ್ಸಿಯೇಷನ್ ಆಫ್ x ಅಂತಂದ್ರೆ 1 ಅನ್ನು ಕಾನ್ಸ್ಟಂಟ್, ಸೊ 1. ಸೊ ಡಿಫ್ರೆನ್ಸಿಯೇಷನ್ ಆಫ್ x ಅಂದ್ರೆ 1 ಫಾರ್ಮುಲಾ ಇಲ್ಲೇ. ಯಾಕಂದ್ರೆ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂದ್ರೆ ನಾವು ಪ್ರೂವ್ ಮಾಡಿವಿ ಆಗಲೇ, ಅಂದ್ರೆ ಲಾಸ್ಟ್ ವಿಡಿಯೋದಲ್ಲಿ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂದ್ರೆ 1 ಅನ್ನೋದು ಪ್ರೂವ್ ಮಾಡಿವಿ, ಅದು ನೆನಪಿರ್ಲಿ ನಿಮ್ಗೆ. ಡಿಫ್ರೆನ್ಸಿಯೇಷನ್ ಆಫ್ 1 ಅಂದ್ರೆ ಕಾನ್ಸ್ಟಂಟ್. ಡಿಫ್ರೆನ್ಸಿಯೇಷನ್ ಆಫ್ ಕಾನ್ಸ್ಟಂಟ್ ಅಂತಂದ್ರೆ ಏನದ್ರಿ ಹೇಳಿದ್ರಿ, 0 ಅಂತ. 0 ಬರ್ಬೋದು. ಈಗ ಏನಾಗುತ್ತೆ ನೋಡ್ರಿ, ಎಫ್ ಡಾಶ್ ಆಫ್ ಎಕ್ಸ್ ಈಕ್ವಲ್ ಟು 100
into x raised to 99 divided by 100 plus 99 x raised to 99 minus 1 means 98 divided by 99 plus so on 1 by 2 means 2 into x raised to ಏನಾಗ್ತದ 2 minus 1 means 1 plus 1 ಓಕೆ ಅಬ್ಸರ್ವ್ ಮಾಡ್ರಿ ಏನೇನ್ ಕ್ಯಾನ್ಸಲ್ ಆಕವು 100 100 99 99 2 get cancels here f dash of x equal to x raised to 99 plus x raised to 98 plus so on plus x plus 1 ಓಕೆ ಈ ತರ ಕಂಡೀಷನ್ಸ್ ಬಂತು ಇದನ್ನ ಏನ್ ಮಾಡೋಣ ಇಕ್ವೇಶನ್ ನಂಬರ್ 1 ಎಫ್ ಡ್ಯಾಶ್ ಆಫ್ ಈಗ ನಾನು ಏನ್ ಮಾಡ್ತೀನಿ ಇದನ್ನ ಇಕ್ವೇಶನ್ ನಾನು ಪುಟ್ ಮಾಡ್ಕೋತೀನಿ ಸ್ಟೂಡೆಂಟ್ಸ್ ಪುಟ್ಟಿಂಗ್ ವ್ಯಾಲ್ಯೂ ಅಂತ ಯೂಸ್ ಮಾಡ್ತೀನಿ ಯಾವುದು ಯಾಕಂದ್ರೆ ನನಗೆ ಎಫ್ ಡ್ಯಾಶ್ ವ್ಯಾಲ್ಯೂ 0 ಬರ್ಬೇಕಂತ ಹೇಳೋದಲ್ಲ ಅದನ್ನ ಏನ್ ಮಾಡ್ತೀನಿ ಎಫ್ ಡ್ಯಾಶ್ ಆಫ್ 0 ಎಫ್ ಡ್ಯಾಶ್ ಆಫ್ ಎಕ್ಸ್ ಅದಲ್ಲ ಇಲ್ಲಿ ಏನ್ ಮಾಡ್ತೀನಿ ಪುಟ್ ಎಕ್ಸ್ ವ್ಯಾಲ್ಯೂ 0 ಹಾಕೊಂಡ್ರೆ ಏನ್ ಬರ್ತದ ನೆಕ್ಸ್ಟ್ ಪೇಜ್ ಅಲ್ಲಿ ಬಿಡಿಸಿರ್ತೀನಿ ಸೊ ನೆಕ್ಸ್ಟ್ ನೋಡ್ರಿ ಏನದ ಇಲ್ಲಿ ಬರೀತೀನಿ ಏನಂತ ಸಪುಟ್ಟಿಂಗ್ ಅಬ್ಸರ್ವ್ ಮಾಡ್ರಿ ಸಪೋರ್ಟಿಂಗ್ ಎಕ್ಸ್ ಈಕ್ವಲ್ ಟು 0 ಏನು ಅಂಡ್ x equal to 1 ಯೂಸ್ ಮಾಡ್ತೀನಿ and x equal to 1 in equation number 1 ಯಾವುದು equation 1 ಹಾಕ್ತೀನಿ ಪುಟ್ ಮಾಡ್ತಾ ಇರೋದು ಸೊ equation 1 ಗೊತ್ತಿಲ್ಲ ಅಂದ್ರೆ ಬರ್ಕೊಳ್ಳಿ ಫಸ್ಟ್ ಏನದ equation 1 f dash of x equal to x raised to ಏನದ ಸೊ ಅಬ್ಸರ್ವ್ ಮಾಡ್ರಿ f dash of x raised to 99 plus x raised to 98 plus so on plus ಏನಂದ್ರಿ x plus 1 ಓಕೆ ಇಲ್ಲಿ ಏನ್ ಮಾಡ್ರಿ 0 ಪುಟ್ ಮಾಡ್ರಿ ಫಸ್ಟ್ f dash of 0 ಏನಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್ f dash of 0 into 99 plus 0 raised to 98 plus 0 plus 1 ಅಂದ್ರೆ ನಮ್ಮ ವ್ಯಾಲ್ಯೂ ಎಷ್ಟಾಯ್ತು f dash of 0 ವ್ಯಾಲ್ಯೂ is 1 ಅದೇ ತರ and ಈಗ ಏನ್ ಮಾಡ್ತೀನಿ ಎಫ್ ಡ್ಯಾಶ್ ಆಫ್ 1 ಏನಾಗುತ್ತದ 199 1 to 99 1 to 98 plus 1 plus 1 plus 1 ಓಕೆ ಸೊ ಏನಾಗ್ತದೆ ನೋಡ್ರಿ ಎಫ್ ಡ್ಯಾಶ್ ಆಫ್ 1 equal to ಏನಾಗ್ತದ 1 plus 1 plus 1 plus 1 plus 1 equal to ಏನದ 100 ಅಂದ್ರ ಏನಾಗ್ತದ್ರಿ 100 ಟೈಮ್ಸ್ ಅಂದಂಗ 100 ಟರ್ಮ್ಸ್ ಅಥವಾ ಟೈಮ್ಸ್ 100 ಟರ್ಮ್ಸ್ ಓಕೆ therefore 100 ಟರ್ಮ್ಸ್ ಇದ್ದಂಗ ಅಂದ್ರೆ ಏನಾಗ್ತದೆ ಎಫ್ ಡ್ಯಾಶ್ ಆಫ್ 1 equal to 100 into 1 ಹೌದಾ ಈಗ ನಾನು 100 ಅಷ್ಟೇ ಬರ್ತದ್ದು 100 into 1 ಅಂದ್ರೆ 100 ಅಲ್ಲ ಓಕೆ ಎಫ್ ಡ್ಯಾಶ್ ಆಫ್ 1 equal to 100 ಈ 1 ಅಂತದ ನಾ ಇಲ್ಲಿ ಬರಿಬಹುದು ನಾನು 1 ಅಂದ್ರೆ ಎಫ್ ಡ್ಯಾಶ್ ಆಫ್ 0 ಅಂತ ಬರಿಬಹುದಾ because ಬೇಕಾಬರಿ f dash of 0 value is 1 clear ಆತ್ರಿ ಪ್ರೂವ್ ಆಯ್ತಾ ಅವಾಗ ಏನ್ ಕೇಳ್ದ ಪ್ರೂವ್ that f dash of 1 equal to 100 into f dash of 0 ಪ್ರೂವ್ ಆಗಬೇಕಾಯ್ತು ಇಟ್ಸ್ ಅ ಪ್ರೂವ್ ಹೌದಾ ಏನ್ ಮಾಡಿದ್ರಿ ಇಕ್ವೇಶನ್ 1 ಬರೋ ತಕ ಡೆರಿವೇಟಿವ್ ಯೂಸ್ ಮಾಡಿದ್ರಿ ಅಂದ್ರೆ ಡೆರಿವೇಟಿವ್ ಅಂದ್ರೆ ಡಿಫರೆನ್ಸಿಯೇಷನ್ ಯಾವ ಫಾರ್ಮುಲಾ ಯೂಸ್ ಮಾಡಿದ್ರಿ ಡಿಫರೆನ್ಸಿಯೇಷನ್ ಆಫ್ ಅಥವಾ ಡೆರಿವೇಟಿವ್ ಆಫ್ x raised to n ಯೂಸ್ ಮಾಡಿದ್ರಿ ಡಿಫರೆನ್ಸಿಯೇಷನ್ ಆಫ್ ಕಾನ್ಸ್ಟಂಟ್ ಫಂಕ್ಷನ್ ಯೂಸ್ ಮಾಡಿದ್ರಿ ಡಿಫರೆನ್ಸಿಯೇಷನ್ ಆಫ್ ಯಾವುದು ಎಕ್ಸ್ ಅಂದ್ರೆ 1 ಕ್ಲಿಯರ್ ಆತ್ರಿ ಕಂಡೀಷನ್ ಸ್ವಲ್ಪ ಕೂಲ್ ಆಯ್ತು ಅಂತ ಅಬ್ಸರ್ವ್ ಮಾಡ್ರಿ ಇನ್ನು ನೆಕ್ಸ್ಟ್ ಕಂಡೀಷನ್ ಏನದ ನೆಕ್ಸ್ಟ್ ಫಾರ್ಮುಲಾ ಪ್ರಾಬ್ಲಮ್ ಅಲ್ಲೇ ಈಗ ಎರಡನೇದು ಏನ್ ಕ್ಯಾನ ಫೈಂಡ್ ದ ಡೆರಿವೇಟಿವ್ ಆಫ್ x raised to n plus a into x raised to n minus 1 plus a square into x raised to n minus 2 plus so on a raised to n minus 1 into x plus a raised to n for some ಏನದಲ್ಲ ಫಿಕ್ಸ್ಡ್ ರಿಯಲ್ ನಂಬರ್ ಯಾವುದು a ಅಂತ ಕೇಳಿದ ಓಕೆ ಇದು ಆಕ್ಚುಲಿ ಇದು ಯಾವ ಫಾರ್ಮುಲಾ ಅಂದ್ರೆ ಇಟ್ ಇಸ್ ಅ ಬೈನಾಮಲ್ ಥಿಯರಮ್ ಫಾರ್ಮುಲಾ ಮಾಡ್ತೀವಿ ನೀವು ಫಸ್ಟ್ ಇಯರ್ ಒಳಗೆ ಬೈನಾಮಲ್ ಥಿಯರಮ್ ಬರ್ತಾ ಈ ಫಾರ್ಮುಲಾ ಯೂಸ್ ಮಾಡ್ತೀವಿ ಇಲ್ಲಿ
ಬಟ್ ಇಲ್ಲೇ ಡೆರಿವೇಟಿವ್ ಒಳಗೆ ಆ ಇಕ್ವೇಶನ್ ತಗೊಂಡು ಡೆರಿವೇಟಿವ್ ಯೂಸ್ ಮಾಡ್ತಾ ಇರ್ತೀವಿ. ಪ್ರೂಫ್ ನೋಡಿ. ಓಕೆ, ಇಲ್ಲಿ ಪ್ರೂಫ್ ಅಲ್ಲಿ ಫಸ್ಟ್ ನೋಡಿ, ಕೊಟ್ಟಿರುವಂತ ಕಂಡೀಷನ್ ಫೈಂಡ್ ದ ಡೆರಿವೇಟಿವ್. ಅದಕ್ಕೆ ಏನ್ ಮಾಡೋಣ, ಇದನ್ನ ಏನಂತ ತಗೋತೀನಿ, ಗಿವನ್ ಎಫ್ ಆಫ್ ಎಕ್ಸ್ ಅಂತ ಕನ್ಸಿಡರ್ ಮಾಡ್ಕೋತೀನಿ. ಏನಂತ, ಎಫ್ ಆಫ್ ಎಕ್ಸ್ ಅನ್ನ ಎಕ್ಸ್ ರೆಸ್ ಟು ಎನ್ ಪ್ಲಸ್ ಎ ರೆಸ್ ಟು ಎಕ್ಸ್ ರೆಸ್ ಟು ಎನ್ ಮೈನಸ್ ಒನ್ ಪ್ಲಸ್ ಎ ಸ್ಕ್ವೇರ್ ಎಕ್ಸ್ ರೆಸ್ ಟು ಎನ್ ಮೈನಸ್ ಟು ಪ್ಲಸ್ so on plus a raised to n minus 1 into x plus a raised to n ಅಂತ. ಓಕೆ, ಸಿ ಇದನ್ನ ನಾನು ಡೆರಿವೇಟಿವ್ ಯೂಸ್ ಮಾಡ್ತೇನೆ. ಮತ್ತೆ ಅದೇನು ಡೆರಿವೇಟಿವ್. ಡೆರಿವೇಟಿವ್ ಅಂದ್ರೆ ಏನಾಗ್ತದ್ರಿ, ಸೊ ಡೆರಿವೇಟಿವ್ ಆಫ್ ಏನಾಗ್ತದ, ಎಫ್ ಆಫ್ ಎಕ್ಸ್. ನೆಕ್ಸ್ಟ್ ಡೆರಿವೇಟಿವ್ ಆಫ್ ಎಕ್ಸ್ ರೇಸ್ ಟು ಎನ್ ಫಾರ್ಮುಲಾ, a constant to derivative of ಯಾವುದು x raised to n minus 1 plus a square constant to derivative of ಏನದ x raised to n minus 2 plus so on plus a raised to n minus 1 derivative of ಯಾವ್ದ್ರಿ x raised to ಅಂದ್ರೆ x plus derivative of a raised to ಯಾವುದು a raised to n. ಓಕೆ, ಈಗ ಅಬ್ಸರ್ವ್ ಮಾಡಿ, ಕೇರ್ಫುಲ್ ಆಗಿ ಸಾಲ್ವ್ ಮಾಡ್ಬೇಕಾಗ್ತದ. ಸ್ವಲ್ಪ ಏನೇನು ಬರ್ತಾವು ಕಂಡೀಷನ್ಸ್, ಸ್ವಲ್ಪ ಸ್ಟೂಡೆಂಟ್ಸ್ ಬಹಳ ಕೇರ್ಫುಲ್ ಆಗಿರ್ಲಿ. ಇಲ್ಲಿ ಏನಂತ ನೋಡ್ರಿ, ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರ ಆಗಲೇ ಬರ್ದ್ರಿ ಏನಂತ, ಎಫ್ ಡಾಶ್ ಆಫ್ ಎಕ್ಸ್ ಎಕ್ಸ್ ರೆಸ್ ಟು ಎನ್ ಫಾರ್ಮುಲಾ ನಿಮ್ಗೆ ಗೊತ್ತದಲ್ಲ, ಇಲ್ಲಿ ಬರೋದತ್ತ ನೋಡ್ರಿ ಇದೊಂದು ಫಾರ್ಮುಲಾ. ಡೆರಿವೇಟಿವ್ ಹೌದಾ, ಎಕ್ಸ್ ರೆಸ್ ಟು ಎನ್ ಅಂದ್ರೆ ಎನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ ಒನ್ ಫಾರ್ಮುಲಾ. ಓಕೆ, ಕ್ಲಿಯರ್ ಆಯ್ತಾ? ಈಗ ಏನಾಗ್ತದೆ ನೋಡ್ರಿ, ಎನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ ಒನ್ ಪ್ಲಸ್ ಏಕ ಎ ಇಂಟು, ಇಲ್ಲಿ ಅಬ್ಸರ್ವ್ ನೋಡ್ರಿ, ಎನ್ ಅಂದ್ರ ಎನ್ ಮೈನಸ್ ಒನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ ಒನ್ ಮೈನಸ್ ಒನ್. ಅಬ್ಸರ್ವ್ ನೋಡ್ರಿ, ಎನ್ ಅಂದ್ರೆ ಎನ್ ಮೈನಸ್ ಒನ್ ತಿಳ್ಕೊಂಡು ಬರೀರಿ ಫಾರ್ಮುಲಾ ಪ್ರಕಾರ. ಪ್ಲಸ್ ಒನ್ ಪ್ಲಸ್ ಎ ಸ್ಕ್ವೇರ್. ಓಕೆ, ಪ್ಲಸ್ ಎ ಸ್ಕ್ವೇರ್. ಅಬ್ಸರ್ವ್ ಮಾಡ್ರಿ, ಎ ಸ್ಕ್ವೇರ್ ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎನ್ ಮೈನಸ್ ಟು ಅಂದ್ರೆ ಎನ್ ಮೈನಸ್ ಟು ಬರ್ಕೊಡ್ರಿ, ಎಕ್ಸ್ ರೆಸ್ ಟು ಎನ್ ಮೈನಸ್ ಟು ಬರ್ ಮೈನಸ್ ಒನ್ ಮಾಡಿ. ಓಕೆ, ಅಂದ್ರೆ ಫಾರ್ಮುಲಾ ಎಕ್ಸ್ ರೆಸ್ ಟು ಎನ್ ಫಾರ್ಮುಲಾ ಎ ರೆಸ್ ಟು ಎನ್ ಮೈನಸ್ ಒನ್ ಇಂಟು ಎಕ್ಸ್ ರೆಸ್ ಟು ಡಿಫ್ರೆನ್ಸಿಯೇಷನ್. ಅಬ್ಸರ್ವ್ ಮಾಡಿ, ಆಗ ಬರ್ದ್ರಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂತಂದ್ರೆ ಇಟ್ ಇಸ್ ವ್ಯಾಲ್ಯೂ ಒನ್, ಇಟ್ ಇಸ್ ಒನ್ ಪ್ಲಸ್ ಏನಾಗ್ತದೆ ನೋಡ್ರಿ, ಡೆರಿವೇಟಿವ್ ಆಫ್ ಎಕ್ಸ್ ಎ ರೆಸ್ ಟು ಎನ್ ಮೈನಸ್. ಅಬ್ಸರ್ವ್ ನೋಡ್ರಿ, ಏನದ ಡೆರಿವೇಟಿವ್ ಆಫ್ ಏನದ್ರಿ, ಒನ್ ಅಂದ್ರೆ ಇಟ್ಸ್ ಅ ಝೀರೋ, ಇಟ್ಸ್ ಅ ಕಾನ್ಸ್ಟಂಟ್. ಓಕೆ, ಡೆರಿವೇಟಿವ್ ಆಫ್ ಎ ರೆಸ್ ಟು ಎನ್ ವ್ಯಾಲ್ಯೂ ಇಸ್ ಕಾನ್ಸ್ಟಂಟ್ ಇತ್ತಂದ್ರೆ ಏನಂತ ಹೇಳಿದ್ನೆ ನಿಮ್ಗೆ, ಝೀರೋ ಅಂತ ಹೇಳ್ರಿ. ಓಕೆ, ಈಗ ಏನೇನಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್, ಎಫ್ ಡಾಶ್ ಆಫ್ ಎಕ್ಸ್ ಈಕ್ವಲ್ ಟು ಎನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ ಒನ್. ಓಕೆ, ಇಲ್ಲಿ ಏನಾಗತ್ತೆ ನೋಡ್ರಿ, ಎ ಇಂಟು ಎನ್ ಮೈನಸ್ ಒನ್ ಇಂಟು ಎಕ್ಸ್ ರೆಸ್ ಟು ಎನ್ ಮೈನಸ್ ಟು. ಓಕೆ, ಪ್ಲಸ್ ಎ ಸ್ಕ್ವೇರ್ ಎನ್ ಮೈನಸ್ ಟು ಎಕ್ಸ್ ರೆಸ್ ಟು ಎನ್ ಮೈನಸ್ ತ್ರೀ ಪ್ಲಸ್ ಸೋನ್ ಪ್ಲಸ್ ಎ ರೆಸ್ ಟು ಎನ್ ಮೈನಸ್ ಒನ್. ಓಕೆ, ಈ ಕಂಡೀಷನ್ಸ್ ಈ ತರ ಏನಾಗ್ತದ ಡಿಫ್ರೆನ್ಸಿಯೇಷನ್ ಯೂಸ್ ಮಾಡ್ತೀವಿ. ಯಾವುದು ಡೆರಿವೇಟಿವ್ ಇಸ್ ಅ ಫಿಕ್ಸ್ಡ್ ರಿಯಲ್ ವ್ಯಾಲ್ಯೂಸ್ ನಂಬರ್ಸ್. ಇಷ್ಟೇ ಇದು ಆನ್ಸರ್. ಆದ್ರೆ ಒಂದು ಗೊತ್ತಿರಲಿ ಸ್ಟೂಡೆಂಟ್ಸ್, ನಿಮ್ಗೆ ಫಾರ್ಮುಲಾ ಏನದ, ಫಾರ್ಮುಲಾ ಇದು ನಿಮ್ಗೆ ಗೊತ್ತಿರ್ಬೇಕು. ಫಾರ್ಮುಲಾ ಪದೇ ಪದೇ ಬರೆಯಕ್ಕಾಗಲ್ಲ, ಯಾಕಂದ್ರೆ ನಿಮಗೆ ಫಾರ್ಮುಲಾ ಗೊತ್ತಿರಬೇಕು. ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎನ್ ಭಾಳ ರಿಪೀಟ್ ಆಗುವಂತ ಫಾರ್ಮುಲಾ ಇವು, ಎಕ್ಸ್ ರೆಸ್ ಟು ಎನ್ ಮೈನಸ್ ಒನ್. ಇನ್ನೊಂದು ಡೆರಿವೇಟಿವ್ ಆಫ್ ಕೆ ಯು ಅಂತ ಬರ್ತದೆ. ಕೆ ಯು ಅಂತ ಬರ್ತಾರೆ, ಕೆ ಕಾನ್ಸ್ಟಂಟ್ ಡೆರಿವೇಟಿವ್ ಆಫ್ ಯಾವುದು ಯು ಅನ್ನಂಗ. ಇಲ್ಲೇ ನೋಡ್ರಿ, ಇದನ್ನ ಎ ಕೆ ಯು ಅನ್ನಂಗ. ಕೆ ಇದು ಕೆ, ಇದು ಯು. ಕೆ ಅಂತಂದ್ರೆ ಎ ಸ್ಕ್ವೇರ್, ಇಲ್ಲ ಇದು ಕೆ, ಇದು ಯು. ಕೆ ಅಂದ್ರೆ ಹೊರಗಿಡೋದು, ಅಂದ್ರೆ ಎ ಹೊರಗಿಡೋದು ಕಾನ್ಸ್ಟಂಟ್. ಡಿಫ್ರೆನ್ಸಿಯೇಷನ್ ಯಾವುದು ಯು. ಇಲ್ಲಿ ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ರೆಸ್ ಟು ಎನ್ ಮೈನಸ್ ಟು, ಇಲ್ಲಿ ಎಕ್ಸ್ ರೆಸ್ ಟು ಎನ್ ಮೈನಸ್ ಒನ್. ಈ ತರ ಫಾರ್ಮುಲಾ, ಇವೆಲ್ಲ ಫಾರ್ಮುಲಾ. ಮತ್ತು ಇನ್ನೊಂದು ಡೆರಿವೇಟಿವ್ ಆಫ್ ಎಕ್ಸ್ ರೆಸ್ ಟು ಎಕ್ಸ್ ಅಂದ್ರೆ ಒನ್
ಇವು ಗೊತ್ತಿರಬೇಕು. ಈ ಫಾರ್ಮುಲಾ ಇಸ್ ಅ ಇಂಪಾರ್ಟೆಂಟ್ ಫಾರ್ಮುಲಾ, ಬಹಳ ರಿಪೀಟ್ ಆಗುವಂತ ಫಾರ್ಮುಲಾ ಯಾವುದು? ಡೆರಿವೇಟಿವ್ಸ್ ಆರ್ ಡಿಫ್ರೆನ್ಸಿಯೇಷನ್. ಕ್ಲಿಯರ್ ಆಗತೈತಿ? ಕಂಡೀಷನ್ ಕೆ ಅಂತಂದ್ರೆ ಇಟ್ಸ್ ಅ ಕಾನ್ಸ್ಟಂಟ್, ಅಂದ್ರೆ ಇಲ್ಲಿ ಬರ್ದು ನೋಡಿ, ಇದೆ ಇಲ್ಲಿ ಎ ಅಂದ್ರೆ ಕೆ, ಯು ಅಂತಂದ್ರೆ ಎಕ್ಸ್ ರೆಸ್ಟ್ ಟು ಎನ್ ಮೈನಸ್ ಒನ್ ಅನ್ನಂಗ. ಈಗ ಕ್ಲಿಯರ್ ಆಗತೈತ್ರಿ ಕಾನ್ಸೆಪ್ಟ್? ಅರ್ಥ ಆಯ್ತಾ? ಇನ್ನು ನೆಕ್ಸ್ಟ್ ನೋಡಿ, ಯಾವುದು ಇಲ್ಲಿ ಬರ್ತದೆ ಯಾವುದು, ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಏನದ ಕಂಡೀಷನ್ಸ್ ಅಲ್ಲಿ. ಥರ್ಡ್ ಒನ್ ಏನದ? ಫಾರ್ ಸಮ್ ಕಾನ್ಸ್ಟಂಟ್ ಏನೋ ಕಂಡೀಷನ್ಸ್ ಅಲ್ಲಿ ಕಾನ್ಸ್ಟಂಟ್, ಓಕೆ, ಎ ಅಂಡ್ ಬಿ ಕಾಮ ಯಾವುದು? ಫೈಂಡ್ ದ ಡೆರಿವೇಟಿವ್ ಓಕೆ, ಫೈಂಡ್ ದ ಡೆರಿವೇಟಿವ್ ಆಫ್ ಫಸ್ಟ್ ಒನ್. ಅಬ್ಸರ್ವ್ ಮಾಡ್ರಿ, ಫಸ್ಟ್ ಒನ್ ಏನದ? ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ ಕೊಡ. ಸೆಕೆಂಡ್ ಒನ್ ಎ ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ಬಿ ಹೋಲ್ ಸ್ಕ್ವೇರ್. ಥರ್ಡ್ ಒನ್ ಏನ್ ಕೊಟ್ಟನ? ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಅಂತ. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಈಗ ಸ್ವಲ್ಪ ಕೇರ್ಫುಲ್ ನೋಡ್ರಿ ಕಂಡೀಷನ್ಸ್ ಪ್ರೂಫ್ ಅಲ್ಲಿ. ಸೊ ಪ್ರೂಫ್ ನೋಡಿ, ಈಗ ಕೊಟ್ಟಿರುವಂತ ಕಂಡೀಷನ್ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಮಾಡ್ಕೊಡ್ರಿ ಅಥವಾ y ಇಕ್ವಲ್ ಟು ಮಾಡ್ಕೊಡ್ರಿ, ನಿಮಗೆ ಹೆಂಗ್ ಅನುಕೂಲ ಆಗ್ತದ ಆ ತರ. ಅರ್ಥ ಆಯ್ತಾ? ನಾ ಹೇಳಿದ ಕಂಡೀಷನ್ಸ್ ಕ್ಲಿಯರ್ ಆಗತಿ? ಈಗ ಅಬ್ಸರ್ವ್ ಮಾಡಿ, ಈಗ ಫಸ್ಟ್ ಒನ್ ಕೊಟ್ಟಿದ್ದ ಅದನ್ನ ನಾನು y ಇಕ್ವಲ್ ಟು ಅಂತ ಬರ್ಕೋತೀನಿ ಅಥವಾ ಎಫ್ ಆಫ್ ಎಕ್ಸ್ ಇಕ್ವಲ್ ಟು ಅಂತ ಬರ್ಕೋತೀನಿ. ಎಕ್ಸ್ ಮೈನಸ್ ಎ ಅದ, ಎಕ್ಸ್ ಮೈನಸ್ ಬಿ ಅದ. ಯಾವ ಫಾರ್ಮುಲಾ ಅಂದ್ರೆ ಡೆರಿವೇಟಿವ್ ಆಫ್ ಯಾವುದು? ಯು ವಿ ಫಾರ್ಮುಲಾ ಅಂದ ಯು ಇಂಟು ಡೆರಿವೇಟಿವ್ ಆಫ್ ಯಾವುದು? ವಿ ಪ್ಲಸ್ ವಿ ಇಂಟು ಯಾವುದು? ಡೆರಿವೇಟಿವ್ ಯು. ಇಲ್ಲೇ ಯು ಅಂತಂದ್ರ ಎಕ್ಸ್ ಮೈನಸ್ ಎ ಅದ, ವಿ ಅಂತಂದ್ರ ಎಕ್ಸ್ ಮೈನಸ್ ಬಿ ಅದ. ಅಬ್ಸರ್ವ್ ಮಾಡ್ರಿ, ಅರ್ಥ ಆಗ್ಲಿಲ್ಲ ಅಂದ್ರೆ ಯು ಇದ್ದಲ್ಲೇ ಎಕ್ಸ್ ಮೈನಸ್ ಎ ಹಾಕೊಡ್ರಿ, ವಿ ಇದ್ದಲ್ಲೇ ಎಕ್ಸ್ ಮೈನಸ್ ಬಿ ಹಾಕೊಡ್ರಿ. ಇಲ್ಲಿ ಏನಾಗ್ತದ? ಸೊ ಡೆರಿವೇಟಿವ್ ಅಂದ್ರೆ ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅನ್ನ ಬರಿಬೇಕಂತ ಏನಿಲ್ಲ, ಡೈರೆಕ್ಟ್ ಮಾಡ್ಬೋದು ನೀವು. ಸೊ ಏನಾಗ್ತದ ನೋಡ್ರಿ, ಸೊ ಡೆರಿವೇಟಿವ್ ಆಫ್, ಅಬ್ಸರ್ವ್ ಮಾಡ್ರಿ, ಸೊ ಡೆರಿವೇಟಿವ್ ಆಫ್ y ಈಕ್ವಲ್ ಟು ಡೆರಿವೇಟಿವ್ ಆಫ್ ಯಾವುದು? ಎಕ್ಸ್ ಮೈನಸ್ ಎ ಇಂಟು ಎಕ್ಸ್ ಮೈನಸ್ ಬಿ. ಇದು ಯು, ಇದು ವಿ. ಇಲ್ಲಾಂದ್ರೆ ಬುಕ್ ಅಲ್ಲಿ ಎಫ್ ಆಫ್ ಎಕ್ಸ್ ಈ ತರನ ಕೊಟ್ಟನ ಸ್ಟೂಡೆಂಟ್ಸ್. ಡೆರಿವೇಟಿವ್ ಆಫ್ ಯಾವುದು? ಎಫ್ ಆಫ್ ಎಕ್ಸ್ ಜಿ ಆಫ್ ಎಕ್ಸ್ ಕೊಟ್ಟಾನ. ಏನದ? ಎಫ್ ಆಫ್ ಎಕ್ಸ್ ಡೆರಿವೇಟಿವ್ ಆಫ್ ಯಾವುದು? ಜಿ ಆಫ್ ಎಕ್ಸ್ ಪ್ಲಸ್ ಜಿ ಆಫ್ ಎಕ್ಸ್ ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ಈ ತರ ಕೊಡೋಣ ಟೆಕ್ಸ್ಟ್ ಬುಕ್. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಯು ಅಂದ್ರೆ ಎಫ್ ಆಫ್ ಎಕ್ಸ್ ಇದೆ, ಯು ಇದು ವಿ. ನಿಮ್ಗೆ ಗೊತ್ತಿರ್ಲಿ, ಎರಡು ಫಾರ್ಮುಲಾ ಗೊತ್ತಿರ್ಲಿ. ಇಲ್ಲಿ ಅಬ್ಸರ್ವ್ ಮಾಡಿ, ಡೆರಿವೇಟಿವ್ ಆಫ್ y ಅಂತಂದ್ರೆ ಯಾವತ್ತು ಗೊತ್ತಿರ್ಬೇಕು ನಿಮ್ಗೆ? ಡಿ ವೈ ಬೈ ಡಿ ಎಕ್ಸ್ ಅಂತ. ಅರ್ಥ ಆಯ್ತಿಲ್ರಿ? ಈಗ ಯು ವಿ ಫಾರ್ಮುಲಾ, ಇಲ್ಲಿ ಯು ವಿ ಫಾರ್ಮುಲಾ ಇಲ್ಲಿ ಬರ್ತೀನಿ, ಈ ಫಾರ್ಮುಲಾ ಅಪ್ಲೈ ಮಾಡ್ರಿ. ಯು ಅಂತಂದ್ರೆ ಎಕ್ಸ್ ಮೈನಸ್ ಎ ಆಸ್ ಇಟ್ ಈಸ್, ಡೆರಿವೇಟಿವ್ ಆಫ್ ಯಾವ್ದ್ರಿ? ಎಕ್ಸ್ ಮೈನಸ್ ಬಿ, ಮಿಡ್ಲ್ ಪ್ಲಸ್ ವಿ ಆಸ್ ಇಟ್ ಇಸ್ ಹೇಳ್ರಿ, ಎಕ್ಸ್ ಮೈನಸ್ ಬಿ ಡೆರಿವೇಟಿವ್ ಆಫ್ ಯಾವ್ದ್ರಿ? ಎಕ್ಸ್ ಮೈನಸ್ ಎ. ಓಕೆ, ಸೊ ಇಲ್ಲಿ ಏನಾಗ್ತದೆ ನೋಡ್ರಿ, ಇಟ್ಸ್ ಅ ಡಿ ವೈ ಬೈ ಡಿ ಎಕ್ಸ್ ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ ಟು ಎಕ್ಸ್ ಮೈನಸ್ ಎ. ಇಲ್ಲ ಡಿಫ್ರೆನ್ಸಿಯೇಷನ್ ಮತ್ತಾಗೆ ಏನಾಗ್ತದೆ? ಡೆರಿವೇಟಿವ್ ಆಫ್ ಎಕ್ಸ್ ಮೈನಸ್ ಡೆರಿವೇಟಿವ್ ಆಫ್ ಯಾವುದು? ಬಿ ಪ್ಲಸ್ ಎಕ್ಸ್ ಮೈನಸ್ ಬಿ. ಮತ್ತೇನಾಗ್ತದೆ? ಯು ವಿ ಫಾರ್ಮ್, ಡೆರಿವೇಟಿವ್ ಆಫ್ ಎಕ್ಸ್ ಮೈನಸ್ ಡೆರಿವೇಟಿವ್ ಆಫ್ ಯಾವುದು? ಎ
ಯಾವ ಫಾರ್ಮುಲಾ ಅಂದ್ರೆ ಈ u minus v ಫಾರ್ಮುಲಾ. ಓಕೆ, this bracket complete. So dy by dx equal to x minus a, x minus a, derivative of x ಅಂತಂದ್ರೆ is 1, ಇದು ಕಾನ್ಸ್ಟಂಟ್ 0 plus x minus b ಕಾನ್ಸ್ಟಂಟ್ 1 minus 0 ಏನಾಗ್ತದ dy by dx equal to x minus 1 into ಅಂದ್ರೆ x minus ಏನಾಗ್ತದ ಪ್ಲಸ್ ಕ ಪ್ಲಸ್ x minus b into 1 ಅಂದ್ರೆ x minus b. It is the last answer. ಕ್ಲಿಯರ್ ಆಗ್ತೈತಿ. ಈ ತರ ಏನದ ಕಂಡೀಷನ್ಸ್ ಪ್ರೂವ್. ಇನ್ನೊಂದು ಸ್ಟೆಪ್ ಬರುತ್ತೆ ಅಂದ್ರೆ ಬರಿಬಹುದು ಮಲ್ಟಿಪ್ಲೈ ಮಾಡಿ ಏನದ dy by dx ಅಥವಾ f dash of x ಏನಾಗ್ತದ ಬೇಕಾದ್ರೆ x plus x 2x ಆಗ್ತದ ಮೈನಸ್ ಆಫ್ ಮೈನಸ್ a ಮೈನಸ್ b ಆಗ್ತದ. ಅದನ್ನ ಬ್ರಾಕೆಟ್ ಹಾಕಿದ್ರೆ a ಪ್ಲಸ್ b ಈ ತರನು ಬರೀಬಹುದು ಅಥವಾ ಆರ್ ಹಿಂಗೂ ಬರೀಬಹುದು. ಕ್ಲಿಯರ್ ಆಗ್ತೈತಿ ಕಂಡೀಷನ್ಸ್ ಅರ್ಥ ಆಯ್ತಾ. ಇನ್ನ ಇಸ್ ಫಸ್ಟ್ ಒನ್ ಕ್ಲಿಯರ್ ಆಯ್ತು. ಇನ್ನ ಸೆಕೆಂಡ್ ಒನ್ ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನದ ಸೆಕೆಂಡ್ ಒಂದು ಏನದ a x ಸ್ಕ್ವೇರ್ ಪ್ಲಸ್ ಏನದ್ರಿ b ಹೋಲ್ ಸ್ಕ್ವೇರ್. ಓಕೆ, ಈ ತರ ಅದ. ಅದನ್ನ ಏನ್ ಮಾಡೋಣ y equal to ax square plus b whole square. y ka y ಮೊದ್ಲು a plus b whole square ಫಾರ್ಮುಲಾ ಯೂಸ್ ಮಾಡೋಣ. ಏನದ a ಸ್ಕ್ವೇರ್ ಅಂದ್ರ ax square whole square plus b square plus 2 a ಅಂತಂದ್ರ x square b ಅಂದ್ರ b ನ ಅದ. ಏನಾಗತ್ತ ನೋಡ್ರಿ y equal to a ಸ್ಕ್ವೇರ್ ಹೌದಾ x raised to 4 plus b square का b square plus 2ab x square. ಓಕೆ, ಈ ತರ ಬಂದು ಈಗ ಇದನ್ನ ಡೆರಿವೇಟಿವ್ಸ್ ಅಂದ್ರೆ ಡಿಫ್ರೆನ್ಶಿಯೇಷನ್ ಮಾಡಬಹುದು. ಈಗ ಏನಾಗ್ತದ ಡಿಫ್ರೆನ್ಶಿಯೇಷನ್ ಅಥವಾ ಡೆರಿವೇಟಿವ್ ಆಫ್ y equal to a ಸ್ಕ್ವೇರ್ ಕಾನ್ಸ್ಟಂಟ್ ಡೆರಿವೇಟಿವ್ ಆಫ್ ಯಾವುದು x raised to 4 ಪ್ಲಸ್ ಅಬ್ಸರ್ವ್ ಮಾಡ್ರಿ ಡೆರಿವೇಟಿವ್ ಆಫ್ ಯಾವುದು b ಸ್ಕ್ವೇರ್ ಪ್ಲಸ್ 2ab ಡೆರಿವೇಟಿವ್ ಆಫ್ ಯಾವುದು x ಸ್ಕ್ವೇರ್. ನಿಮಗೆ ಗೊತ್ತಿರಲಿ ಡೆರಿವೇಟಿವ್ ಆಫ್ x raised to n ಅಂತಂದ್ರೆ ಫಾರ್ಮುಲಾ n into x raised to n minus 1. ಡೆರಿವೇಟಿವ್ ಆಫ್ ಯಾವುದು ಕಾನ್ಸ್ಟಂಟ್ ಇತ್ತಂದ್ರೆ 0. ಡೆರಿವೇಟಿವ್ ಆಫ್ ಯಾವುದು ku ಇತ್ತಂದ್ರೆ k ಇಂಟು ಡೆರಿವೇಟಿವ್ u ಅಂದ್ರೆ ಇಲ್ಲ ಈ ತರ ಈ ಫಾರ್ಮ್ ಇಲ್ಲೇ ಈ ಫಾರ್ಮ್ ku ಫಾರ್ಮ್ ಅರ್ಥ ಆಯ್ತಾ. ಈಗ ಏನಾಗ್ತದ dy by dx equal to a ಸ್ಕ್ವೇರ್ x raised to 4 ಅಂದ್ರೆ ಈ ಫಾರ್ಮುಲಾ x raised to n ಅಂದ್ರೆ 4 into x raised to 4 minus 1 plus b ಸ್ಕ್ವೇರ್ ಅಂದ್ರೆ ಕಾನ್ಸ್ಟಂಟ್ ಅನ್ನೋದು ಕಾನ್ಸ್ಟಂಟ್ ವ್ಯಾಲ್ಯೂ ಏನಾಗ್ತದೆ 0 ಪ್ಲಸ್ 2ab into x ಸ್ಕ್ವೇರ್ ಅಂದ್ರೆ ಈ ಫಾರ್ಮುಲಾ ಏನದ 2 into x raised to 2 minus 1. So dy by dx equal to 4 into a square x raised to 3 plus 4 2 into 2 means 4abx is the answer. ಮತ್ ಕಾಮನ್ ತೆಗಿತೀರ ಕಾಮನ್ ತೆಗಿಬಹುದು. ಕಾಮನ್ ಏನ್ ತೆಗಿತೀರಿ ಬಾಳದ್ರ 4a ಕಾಮನ್ ತೆಗೀರಿ ಅಥವಾ 4ax ಕಾಮನ್ ತೆಗೀರಿ ಏನಾಗ್ತದ ax ಸ್ಕ್ವೇರ್ ಪ್ಲಸ್ b ಆನ್ಸರ್ ಈ ತರ ಬರೀಬಹುದು. ಯಾವುದು dy by dx ಕ್ಲಿಯರ್ ಆತ್ರಿ. ಎರಡನೇ ಇನ್ ಥರ್ಡ್ ಒನ್ ಏನದ u by v ಅಂದ್ರೆ ಥರ್ಡ್ ಒನ್ ಏನದ ನೋಡ್ರಿ x minus a divided by x minus b. ಅದನ್ನ ಏನ್ ಮಾಡೋಣ y equal to x minus a divided by x minus b.
ಫಾರ್ಮುಲಾ ಯಾವ್ದ್ರಿ? ಡೆರಿವೇಟಿವ್ ಆಫ್ ಯಾವುದು? ಯು ಬೈ ವಿ ಕ್ವಶನ್ ಫಾರ್ಮುಲಾ ಗೊತ್ತಿರ್ಬೇಕಲ್ಲ. ವಿ ಸ್ಕ್ವೇರ್ ಕ ವಿ ಸ್ಕ್ವೇರ್, ವಿ ಇಂಟು ಡೆರಿವೇಟಿವ್ ಆಫ್ ಯಾವುದು? ಯು ಮೈನಸ್ ಯು ಇಂಟು ಡೆರಿವೇಟಿವ್ ಆಫ್ ಯಾವುದು? ವಿ. ಇಲ್ಲಿ ಅಬ್ಸರ್ವ್ ಮಾಡ್ರಿ, ಯು ಅಂತಂದ್ರ ಎಕ್ಸ್ ಮೈನಸ್ ಎನ್, ವಿ ಅಂತಂದ್ರ ಎಕ್ಸ್ ಮೈನಸ್ ಬಿ. ಯಾರಿಗ್ ಗೊತ್ತಾಗುದಿಲ್ಲಲ್ಲ, ಯು ಇದ್ದಲ್ಲಿ ಎಕ್ಸ್ ಮೈನಸ್ ಎ ಹಾಕಿ, ಎಲ್ಲಿ ವಿ ಇದ್ದಲ್ಲಿ ಎಕ್ಸ್ ಮೈನಸ್ ಬಿ ಹಾಕಿ ಅಷ್ಟೇ. ಗೊತ್ತಾರಲ್ಲ ಅದು. ಈಗ ನೋಡ್ರಿ ಅಬ್ಸರ್ವ್ ಮಾಡ್ರಿ ಏನಾಗ್ತದ? ಡೆರಿವೇಟಿವ್ ಆಫ್ ವೈ ಈಕ್ವಲ್ ಟು ಇದರ ಡಿಫ್ರೆನ್ಸಿಯೇಷನ್ ಮಾಡೋದು ಹೌದಾ? ಡೆರಿವೇಟಿವ್ ಆಫ್ ಯಾವುದು? ಎಕ್ಸ್ ಮೈನಸ್ ಎ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ. ಇದು ಯು, ಇದು ವಿ ಫಾರ್ಮುಲಾ. ಡೆರಿವೇಟಿವ್ ಆಫ್ y means is dy by dx. ಏನಾಗ್ತದ ನೋಡ್ರಿ? ವಿ ಸ್ಕ್ವೇರ್. ವಿ ಸ್ಕ್ವೇರ್ ಅಂದ್ರೆ ಯಾವುದು? ಎಕ್ಸ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ವಿ ಅಂದ್ರೆ ಎಕ್ಸ್ ಮೈನಸ್ ಬಿ. ಡೆರಿವೇಟಿವ್ ಆಫ್ ಯು ಅಂತಂದ್ರ ಎಕ್ಸ್ ಮೈನಸ್ ಎ ಮೈನಸ್ ಯು ಎಕ್ಸ್ ಮೈನಸ್ ಎ. ಡೆರಿವೇಟಿವ್ ಆಫ್ ವಿ ಸ್ಕ್ವೇರ್ ಅಂತಂದ್ರೆ ಯಾವುದು? ಎಕ್ಸ್ ಮೈನಸ್ ಬಿ. ಓಕೆ, dy by dx equal to divided by ಏನದ? x minus b whole square. x minus b into okay, u derivative of x minus derivative of ಯಾವುದು? a minus x minus a. next ಮತ್ derivative of ಯಾವುದು? x minus derivative of ಯಾವುದು? b ಬ್ರಾಕೆಟ್ ಹಾಕ್ಬೇಕು. ಯಾವ ಫಾರ್ಮುಲಾ ಯೂಸ್ ಮಾಡಿದ್ರೆ ನಾನೇ ಇಲ್ಲಿ ಬರುತ್ತೆ ಒಂದು ಡೆರಿವೇಟಿವ್ ಆಫ್ ಯು ಮೈನಸ್ ವಿ. ಇಲ್ಲಿ ಏನಾಗ್ತದ? ಡೆರಿವೇಟಿವ್ ಆಫ್ ಯು ಬೈ ಎಕ್ಸ್ ಮೈನಸ್ ಡೆರಿವೇಟಿವ್ ವಿ ಬೈ ಎಕ್ಸ್. ಇಲ್ಲಿ ಯು ಅಂತಂದ್ರ ಎಕ್ಸ್, ವಿ ಅಂತಂದ್ರ ಎ. ಯಾವುದು? ಈ ಫಾರ್ಮುಲಾ ಅರ್ಥ ಐತ್ರಿ? ಈ ಫಾರ್ಮುಲಾ ಇಲ್ಲಿ ಬಿ. ಈಗ ಏನಾಗ್ತದೆ ನೋಡ್ರಿ? dy by dx divided by ಏನದ? x minus b whole square. x minus b into 1 minus 0 constant a value 0 minus of x minus a 1 minus b value 0. ಓಕೆ, ಈಗ ಏನಾಗ್ತದೆ ನೋಡ್ರಿ ಸ್ಟೂಡೆಂಟ್ಸ್, ಸ್ವಲ್ಪ ಕೇರ್ಫುಲ್ ಆಗಿರ್ಲಿ. ಈ ತರ ಬಂತು, ಇದು ಬರುತ್ತೆ ನೆಕ್ಸ್ಟ್ ಸ್ಟೆಪ್ಸ್. dy by dx equal to x minus b minus x minus a divided by x minus b whole square. ಇಷ್ಟು ಅಂತ ಮಾಡ್ತೀವಿ. ಈಗ ಇದನ್ನೇ ಕಾಮನ್ ಅಬ್ಸರ್ವ್ ಮಾಡ್ರಿ, ಮಲ್ಟಿಪ್ಲೈ ಮಾಡ್ಕೊಂಡ್ರೆ y dy by dx ಅಬ್ಸರ್ವ್ ಮಾಡ್ರಿ. ಈ ಪ್ಲಸ್ ಎಕ್ಸ್ ಈ ಮೈನಸ್ ಬ್ರಾಕೆಟ್ ರಿಮೂವ್ ಮಾಡಿದ್ರೆ ಮೈನಸ್ ಎಕ್ಸ್ ಪ್ಲಸ್ ಎಕ್ಸ್ ಕ್ಯಾನ್ಸಲ್ ಆಗ್ತದೆ. ಅವಾಗ ಏನ್ ಉಳಿದೈತೆ ನೋಡ್ರಿ? ಎ ಮೈನಸ್ ಬಿ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಬಿ ಹೋಲ್ ಸ್ಕ್ವೇರ್. ಇದು ಲಾಸ್ಟ್ ಆನ್ಸರ್. ಓಕೆ, ಅರ್ಥ ಆಯ್ತಾ? ಸ್ವಲ್ಪ ಅರ್ಥ ಆಗ್ಲಿಲ್ಲ ಅಂದ್ರೆ ಈ ಫಾರ್ಮುಲಾ ಅಬ್ಸರ್ವ್ ಮಾಡ್ತಾ ಬರ್ರಿ, ಅಂದ್ರೆ ನಿಮ್ಗೆ ಅರ್ಥ ಆಗ್ತದ. ಇಲ್ಲ ಅಂದ್ರೆ ಏನು ಅರ್ಥ ಆಗಲ್ಲ. ಯಾಕಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಟಿವ್ ಫಾರ್ಮುಲಾ. ಅರ್ಥ ಐತ್ರಿ? ಓಕೆ, ಇನ್ನ ನೆಕ್ಸ್ಟ್ ಪ್ರಾಬ್ಲಮ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಥ್ಯಾಂಕ್ ಯು.